ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್. ಇವತ್ತಿನ ಕ್ಲಾಸಲ್ಲಿ ಔ ಟು ಕ್ರ್ಯಾಕ್ ಕಾಟೆಡ್ ಅಥವಾ ಸೇಟೆಡ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸ್ಟಡಿ ಟಿಪ್ಸ್ನ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕಂಟೆಂಟ್ಸ್. ಲೆಟ್ ಅಸ್ ಸಿ ದ ಪೇಪರ್ ಒನ್. ಪೇಪರ್ ಒನ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ. ಪೇಪರ್ ಒನ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಚೈಲ್ಡ್ಹುಡ್ CDP ಚೈಲ್ಡ್ಹುಡ್ ಆ್ಯಂಡ್ ಪೆಡಗಾಗಿ, ಮ್ಯಾಥ್ಸ್ ಆ್ಯಂಡ್ EVS. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೋಡೋದಾದರೆ ಇಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಆ್ಯಂಡ್ CDP ಚೈಲ್ಡ್ಹುಡ್ ಆ್ಯಂಡ್ ಪೆಡಗಾಗಿ, ಇಲ್ಲೂ ಕೂಡ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಮ್ಯಾಥ್ಸ್ ಆ್ಯಂಡ್ EVS, ಈ ಮ್ಯಾಥ್ಸ್ ಆ್ಯಂಡ್ EVS ಕಂಬೈನ್ ಆಗಿ 60 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್. ಟೋಟಲ್ 150 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಅನದರ್ ಸ್ಲೈಡ್. ಪೇಪರ್ 2. ಪೇಪರ್ 2ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, CDP ಚೈಲ್ಡ್ಹುಡ್ ಆ್ಯಂಡ್ ಪೆಡಗಾಗಿ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆರ್ ಸೋಷಲ್ ಸೈನ್ಸ್. ಫ್ರೆಂಡ್ಸ್, ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮೂರು ಸಬ್ಜೆಕ್ಟ್ ಕೂಡ ಸೇಮ್ ಇರುತ್ತೆ. ಎಲ್ಲಿ ಚೇಂಜ್ ಆಗುತ್ತೆ ಅಂತ ಅಂದರೆ, ಪೇಪರ್ 1ನಲ್ಲಿ ಮ್ಯಾಥ್ಸ್ ಆ್ಯಂಡ್ EVS ಇತ್ತು, ಪೇಪರ್ 2ನಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗುತ್ತೆ. ಆ್ಯಂಡ್ ಪೇಪರ್ 2ನಲ್ಲಿ ಸೋಷಲ್ ಸ್ಟೂಡೆಂಟ್ಗೆ ಸೋಷಲ್ ಸೈನ್ಸ್ ಆಗುತ್ತೆ. ಓಕೆ. ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಆ್ಯಂಡ್ CDP ಚೈಲ್ಡ್ಹುಡ್ ಆ್ಯಂಡ್ ಪೆಡಗಾಗಿನಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್. ಆ್ಯಂಡ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು ಅಥವಾ ಸೋಷಲ್ ಸೈನ್ಸು 60 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸು. ಇಲ್ಲೂ ಕೂಡ 150 ಕ್ವಶನ್ಸ್, 150 ಮಾರ್ಕ್ಸ್. ಮತ್ತು ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಓಕೆ ಫ್ರೆಂಡ್ಸ್, ನಾವು TETಲಿ ಮಾಡೋ ಕಾಮನ್ ಮಿಸ್ಟೇಕ್ ಏನಂತ ಹೇಳ್ತೀವಿ, ಕ್ವಶನ್ ಪೇಪರ್ನ ನಾವು ಸರಿಯಾಗಿ ರೀಡ್ ಮಾಡಲ್ಲ. ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ನಾವು ಕನ್ನಡನ ಅಟೆಂಡ್ ಮಾಡ್ತೀವಿ. ಕನ್ನಡ ಅಟೆಂಡ್ ಮಾಡಾದಮೇಲೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಅಟೆಂಡ್ ಮಾಡಬೇಕು. ಆದರೆ ಸಮ್ ಸ್ಟೂಡೆಂಟ್ ಕನ್ಫ್ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ಅಂತ ಅಂದರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದಮೇಲೆ ಅಲ್ಲೇ ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನೇ ನಾವು ಅಟೆಂಡ್ ಮಾಡ್ತೀವಿ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, OMR ಶೀಟ್ನ ಮತ್ತೆ ತಿದ್ದೋಕ್ಕಂತೂ ಆಗಲ್ಲ. ಸೊ ನಾವು ಕಂಪ್ಲೀಟಾಗಿ ಮಾರ್ಕ್ಸ್ನ ಕಳ್ಕೊಳ್ತೀವಿ ಆ್ಯಂಡ್ TETಲಿ ಫೇಲ್ಯೂರ್ ಕೂಡ ಆಗ್ತೀವಿ. ಸೊ ಈ ಮಿಸ್ಟೇಕ್ನ ಯಾರು ಕೂಡ ಮಾಡಬೇಡಿ. ಕ್ವಶನ್ ನಂಬರ್ ಕೊಟ್ಟಿರ್ತಾರೆ, ಯಾವ ಕ್ವಶನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪೇಪರ್ 1ನಲ್ಲಿ ಅದೇ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೊ ಅದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಕೇರ್ಫುಲ್ಲಾಗಿ ರೀಡ್ ಮಾಡಿ ಆಮೇಲೆ ಅಟೆಂಡ್ ಮಾಡಿ. ಓಕೆ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಸ್ಲೈಡ್. ಹೌ ಟು ಡಿವೈಡ್ ಈ ಸಬ್ಜೆಕ್ಟ್ ಇನ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಫ್ರೆಂಡ್ಸ್, ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2ನಲ್ಲಿ ಒಂದು ಸಬ್ಜೆಕ್ಟ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ, ಒಂದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಕನ್ನಡನೇ ಆಗಿರ್ಬೋದು ಅಥವಾ ಇಂಗ್ಲೀಷ್ನೇ ಆಗಿರ್ಬೋದು, ಡಿವೈಡ್ ಮಾಡೋಕ್ಕೆ ಟೋಟಲ್ 30 ಮಾರ್ಕ್ಸಿಗಿರುತ್ತೆ. ಅದನ್ನು ಸಬ್ಜೆಕ್ಟು ಮತ್ತು ಪೆಡಗಾಗಿ ಅಂತ ಡಿವೈಡ್ ಮಾಡಿದ್ರೆ, ಸಬ್ಜೆಕ್ಟಲ್ಲಿ 15 ಮಾರ್ಕ್ಸು ಆ್ಯಂಡ್ ಪೆಡಗಾಗಿನಲ್ಲಿ ಅದಕ್ಕೂ ಕೂಡ 15 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 30 ಮಾರ್ಕ್ಸ್ ಇರುತ್ತೆ. ಸೊ ನಾವು ಸಬ್ಜೆಕ್ಟ್ನೂ ಓದಬೇಕು ಆ್ಯಂಡ್ ಪೆಡಗಾಗಿನೂ ಕೂಡ ಓದಬೇಕು, ಯಾವುದನ್ನು ಮಿಸ್ ಮಾಡಬಾರ್ದು ಅಥವಾ ಸ್ಕಿಪ್ ಮಾಡಬಾರ್ದು. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೋಡೋಣ. ಜನರಲ್ ಆರ್ 2A ಆರ್ 2B ಆರ್ 3A ಆರ್ 3B ಕ್ಯಾಂಡಿಡೇಟ್ಸ್ಗೆ 60% ಇರುತ್ತೆ, ಅಂದರೆ 90 ಮಾರ್ಕ್ಸ್. ಆ್ಯಂಡ್ SC ಆ್ಯಂಡ್ ST ಕ್ಯಾಟಗರಿ 1 ಮತ್ತು ಸ್ಪೆಷಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ವಿಶೇಷ ಅಗತ್ಯವುಳ್ಳ ಸ್ಟೂಡೆಂಟ್ಸ್ಗಳು, ಸೊ ಅವ್ರಿಗೂ ಕೂಡ 55% ಇರುತ್ತೆ, ಅಂದರೆ 82 ಆರ್ ಸಮ್ಟೈಮ್ 83. ಓಕೆ. ಸ್ಟಡಿ ಟಿಪ್ಸ್ ಫಾರ್ TET. ಸ್ಟಡಿ ಟಿಪ್ಸ್ನ ನೋಡೋಣ. ಫಸ್ಟ್ ಸ್ಟಡಿ ಟಿಪ್ಸ್ ಅಂದರೆ, ಫ್ರೆಂಡ್ಸ್, ಯಾವುದೇ ಒಂದು ಎಕ್ಸಾಮ್ನ ನಾವು ಸ್ಟಡಿ ಮಾಡಬೇಕು ಅಂತ ಅಂದರೆ ಫಸ್ಟ್ ನಾವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು. ಯಾಕಪ್ಪ ಅಂತ ಅಂದರೆ, ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಯಾವ ಥರ ಕ್ವಶನ್ಸು ಕೇಳ್ತಾರೆ ಅನ್ನೋ ಐಡಿಯಾಸು ಆ್ಯಂಡ್ ಕಾನ್ಸೆಪ್ಟ್ ನಮಗೆ ಬಿಲ್ಡ್ ಆಗುತ್ತೆ. ಆ್ಯಂಡ್ ಯಾವ ಏರಿಯಾ ಮೇಲೆ ಅಥವಾ ಯಾವ ಕಾನ್ಸೆಪ್ಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ನಮಗೆ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. ನೆಕ್ಸ್ಟ್ 5th to 10th ಅಥವಾ 12thವರೆಗೂ NCERT ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ಕವರ್ ಮಾಡಬೇಕು. 5th ಫ್ರೆಂಡ್ಸ್, ಕೆಲವ್ರಿಗೆ ಟೆಕ್ಸ್ಟ್ ಬುಕ್ಕಲ್ಲೇ ಅಂಡರ್ಲೈನ್ ಮಾಡ್ಕೊಳ್ತಾರೆ, ಸೊ ಅದು ಇವರ ಕನ್ವೀನಿಯನ್ಸ್. ಕೆಲವರು ತಾವೇನು ಓದ್ತಾರೋ ಅದನ್ನು ಮೇಕಿಂಗ್ ಓನ್ ನೋಟ್ಸ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಮೇಕಿಂಗ್ ಕೀ ಪಾಯಿಂಟ್ಸ್. ಓದ್ತಾ ಇರಬೇಕಾದ್ರೆ ಓನ್ ನೋಟ್ಸ್ ಬೇರೆ, ಕೀ ಪಾಯಿಂಟ್ಸ್ ಬೇರೆ ಅಂದರೆ ಶಾರ್ಟ್ ನೋಟ್ಸ್ ಥರ, ಜಸ್ಟ್ ಒಂದು ಮೇನ್ ಹೆಡ್ಡಿಂಗ್ ಅಷ್ಟೇ, ಫುಲ್ಲು ಡೀಟೇಲ್ ಆಗಿರಲ್ಲ. ಸೊ ಅದನ್ನು ಕೀ ಪಾಯಿಂಟ್ಸ್ ಅಂತೀವಿ. ಆ್ಯಂಡ್ ಓನ್ ನೋಟ್ಸ್ ಅಂದಾಗ ಫುಲ್ ಕಂಪ್ಲೀಟಾಗಿ ಬರ್ಕೊಂಡು ಹೋಗ್ತಾ ಇರ್ತೀವಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಸೊ ಅದೆಲ್ಲ. ಕೀ ಪಾಯಿಂಟ್ಸ್ ಅಂದರೆ ಜಸ್ಟ್ ಹೈಲೈಟಿಂಗ್ ಪಾಯಿಂಟ್ಸ್ ಅಷ್ಟೇ.
ನೆಕ್ಸ್ಟು ಫಾರ್ ಸೈನ್ಸ್ ಸ್ಟೂಡೆಂಟ್ ಡಯಾಗ್ರಾಮ್ ಆಲ್ಸೋ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ಬಯಾಲಜಿ. ಸೈನ್ಸ್ ಸ್ಟೂಡೆಂಟ್ ಆದರೆ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟು. ಏನು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಫಿಫ್ತಿಂದ ಆಗಿರ್ಬೋದು, 10th ಏನಿದೆ ಅಥವಾ 12th ಎಲ್ಲ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ ಬರೀರಿ ಅಥವಾ ನೋಡಿ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಡಯಾಗ್ರಾಮ್ನ ಕೊಟ್ಬಿಟ್ಟು ಇದು ಯಾವ ಪಾರ್ಟ್ ಅಂತ ಕೇಳ್ತಾರೆ, ಅಥವಾ ಇದು ಯಾವ ಟಿಶ್ಯೂ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು. ಸೊ ಅದಕ್ಕೆ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಸ್ಟಡಿ ಆ್ಯಸ್ ಪರ್ ಸಿಲೆಬಸ್ ಗಿವನ್ ಇನ್ ರೆಸ್ಪೆಕ್ಟಿವ್ ಎಕ್ಸಾಮ್. ಏನು ಟಿ ಇ ಟಿಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಸ್ಟಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಇಫ್ ಯು ಹ್ಯಾವ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ ಯು ಹ್ಯಾವ್ ಟು ಲಿಸ್ಟ್ ದ ಫಾರ್ಮುಲಾ ಆ್ಯಂಡ್ ರಿಕಾಲ್ ಇಟ್. ನೀವೇನಾದರೂ ಮ್ಯಾಥ್ಸ್ ಮತ್ತು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನೀವೇನು ಮಾಡಿ ಫಾರ್ಮುಲಾನು ಕೂಡ 1 or 2 ಕೇಳ್ತಾರೆ. ಸೊ ಅದನ್ನು ನೀವು ಏನು ಮಾಡಬೇಕು, ಲಿಸ್ಟ್ ಮಾಡ್ಕೋಬೇಕು. ಫಸ್ಟ್ ಏನು 5th ಸ್ಟ್ಯಾಂಡರ್ಡಿಂದ 10th ಅಥವಾ 12th ಅಥವಾ 5th ಇಂದ 10th ಏನೇನು ಕಾನ್ಸೆಪ್ಟ್ ಇದೆ, ಫಸ್ಟ್ ಸ್ಟಾರ್ಟಿಂಗ್ ಟಾಪಿಕಿಂದ ಚಾಪ್ಟರಿಂದ ಏನೇನಿದೆ ಫಾರ್ಮುಲಾಸ್ನ ನಾವು ಬರ್ಕೊಂಡು ಹೋಗ್ತಾ ಇರಬೇಕು. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೌ ಟು ಸ್ಟಡಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನ ಯಾವ ರೀತಿ ಸ್ಟಡಿ ಮಾಡಬೇಕು. ರೀಡ್ ಔಟ್ ಈಚ್ ಆ್ಯಂಡ್ ಎವರಿ ಕಾನ್ಸೆಪ್ಟ್ ಇನ್ ದ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಕಾನ್ಸೆಪ್ಟನ್ನ ನಾವು ಓದಬೇಕು. ಇದು ಇಂಪಾರ್ಟೆಂಟ್ ಅಲ್ಲ, ಇದು ಕೇಳಲ್ಲ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಅಂತ ಅಂದರೆ ಪ್ರತಿಯೊಂದು ಒಂದೊಂದು ಸಿಲ್ಲಿ ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ನಾವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋ ಒಂದು ಮೂಲೆಯಲ್ಲಾಗಿರ್ಬೋದು, ಅಥವಾ ರಿಮೆಂಬರ್ ಪಾಯಿಂಟ್ ಟು ರಿಮೆಂಬರು ಅಥವಾ ಬಾಕ್ಸಲ್ಲಿ ಕೊಟ್ಟಿರುವಂತಹದ್ದು ಯಾವುದೇ ಕಾನ್ಸೆಪ್ಟ್ ಕೂಡ ಬಿಡಬಾರ್ದು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ನಾವು ಟೆಕ್ಸ್ಟ್ ಬುಕ್ನ ರೀಡ್ ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ರೀಡ್ ಮಾಡ್ಕೊಂಡು ಹೋಗೋದಲ್ಲ, ಆ ಕಾನ್ಸೆಪ್ಟ್ ಏನಿದೆ ಅದನ್ನು ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಮೇಕಿಂಗ್ ಅಂಡರ್ಲೈನ್ ಆ್ಯಂಡ್ ಹೈಲೈಟಿಂಗ್ ಯೂಸಿಂಗ್ ಹೈಲೈಟರ್ ಇನ್ ಯುವರ್ ಓನ್ ನೋಟ್ಸ್ ಆರ್ ಟೆಕ್ಸ್ಟ್ ಬುಕ್ ಓದ್ತಾ ಇರ್ತೀರಾ, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ನಿಮಗೆ ನಿಮ್ಮ ಓನ್ ನೋಟ್ಸ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದಾಗ ಹೈಲೈಟರ್ಸ್ನ ಯೂಸ್ ಮಾಡಿ, ಮಾರ್ಕರ್ಸ್ನ ಯೂಸ್ ಮಾಡಿ ಹೈಲೈಟ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ. ಓಕೆ. ಅಕಸ್ಮಾತ್ ನಿಮಗೆ ಓನ್ ನೋಟ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಲ್ಲೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರೆದು ಹೈಲೈಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಯೂಸಿಂಗ್ ಟ್ರಿಕ್ಸ್ ಟು ರಿಮೆಂಬರ್ ಸಮ್ ಕಾನ್ಸೆಪ್ಟ್ ಆರ್ಡರ್. ಕೆಲವೊಂದು ಕಾನ್ಸೆಪ್ಟನ್ನ ಆರ್ಡರ್ ವೈಸಾಗಿ ಕೇಳ್ತಾರೆ. ಯಾವುದು, ಫಾರ್ ಎಕ್ಸಾಂಪಲ್ ಪಿಯಾಜೆ ಥಿಯರಿ ಆಗಿರ್ಬೋದು, ಅದನ್ನು ಆರ್ಡರ್ ವೈಸ್ ಯಾವುದು ಫಸ್ಟು ಸೆಕೆಂಡು ಆ ಥರ ಎಲ್ಲ ಕೇಳ್ತಾರೆ. ಸೊ ಆವಾಗ ನಮಗೆ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿ ಕೋಡಿಂಗ್ ವರ್ಡ್ ಅಂದರೆ ಆಲ್ಫಾಬೆಟ್ ಪ್ರಕಾರ ನಮ್ಮದೊಂದು ಕೋಡಿಂಗ್, ನಮಗೆ ನಮ್ಮ ಕನ್ವೀನಿಯನ್ಸ್ಗೆ ಹೇಗಾಗುತ್ತೋ ಆ ಥರ ಕೋಡಿಂಗ್ ವರ್ಡ್ಸ್ನ ಇಟ್ಕೊಂಡು ನೆನ್ಪಿಟ್ಕೋಬೇಕು. ಓಕೆ. ನೆಕ್ಸ್ಟ್ ಮೇನ್ಲಿ ಫೋಕಸ್ ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಸ್ಕಿಂಗ್ ರಿಪೀಟೆಡ್ಲಿ ಇನ್ ಎಕ್ಸಾಮ್. ಫ್ರೆಂಡ್ಸ್, ಕ್ವಶನ್ ಪೇಪರ್ನ ತೆಗೆದಾಗ ನಮಗೆ ಆಲ್ಮೋಸ್ಟ್ ಕೆಲವೊಂದು ಕಾನ್ಸೆಪ್ಟನ್ನ ಕೇಳ್ತಿದ್ದಾರೆ. ಕೆಲವೊಂದು ಕಾನ್ಸೆಪ್ಟ್ ಏನಾಗುತ್ತೆ, ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಎನಿ ಟೈಮ್ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನಾವು ಆ ಕಾನ್ಸೆಪ್ಟನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇಂಡಕ್ಟಿವ್ ಮೆಥಡು, ಡಿಡಕ್ಟಿವ್ ಮೆಥಡು ಇದಿರುತ್ತಲ್ಲ, ಇದು ಯಾವಾಗಲೂ ಎಲ್ಲ ಎಕ್ಸಾಮಲ್ಲೂ ಸೈನ್ಸಲ್ಲಾಗಿರ್ಬೋದು ಅಥವಾ ಸಿ ಡಿ ಪಿಲಾಗಿರ್ಬೋದು, ಮ್ಯಾಥ್ಸಲ್ಲಾಗಿರ್ಬೋದು, ಎಲ್ಲ ಎಕ್ಸಾಮಲ್ಲಿ ಇದು ಒಂದು ಕ್ವಶನ್ಸ್ ಕೇಳ್ತಾರೆ. ಸೊ ಇಂಥ ಕಾನ್ಸೆಪ್ಟ್ಗಳನ್ನ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ. ನೆಕ್ಸ್ಟ್ ಫಾಲೋ ದ ಇಮಾನ್ಸಿ ಸಿಂಗ್ ಮ್ಯಾಮ್ ಸೀಟೆಡ್ ಕ್ಲಾಸ್ ಆ್ಯಂಡ್ ಆಲ್ಸೋ ಫಾಲೋ ದ ಪೀಪಲ್ ಟೀಚರ್ ಕಾಜಲ್ ದಾಮಿನಿ ಮ್ಯಾಮ್ ಕ್ಲಾಸ್ ಆನ್ ಯೂಟ್ಯೂಬ್. ಫ್ರೆಂಡ್ಸ್, ನಮಗೆ ಸಿ ಡಿ ಪಿನಲ್ಲಿ ಮಾರ್ಕ್ಸ್ ಸ್ಕೋರ್ ಜಾಸ್ತಿ ಆಗಬೇಕು ಅಂದರೆ ಆ್ಯಂಡ್ ಇಂಗ್ಲೀಷಲ್ಲಿ ಸ್ಕೋರ್ ಜಾಸ್ತಿ ಆಗಬೇಕು ಅಂತ ಅಂದರೆ ಇಮಾಮ್ ಸಿ ಮ್ಯಾಮ್ ಅವರು ಸೀಟೆಡ್ಗೆ ಕ್ಲಾಸ್ನ ಮಾಡ್ತಾರೆ. ಅವ್ರದ್ದು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಬೋತ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್. ಸೊ ಆ ಒಂದು ಕ್ಲಾಸ್ನ ಯೂಸ್ ಮಾಡ್ಕೊಳ್ಳಿ. ಇಮಾಮ್ ಸಿಂಗ್ ಮ್ಯಾಮ್ ಅವ್ರದ್ದು ಲೆಟ್ಸ್ ಲರ್ನ್ ಅಂತ ಕ್ಲಾಸ್ ಇದೆ. ಆ್ಯಂಡ್ ಆಲ್ಸೋ ಪ್ಯೂಪಲ್ ಟೀಚರ್ ಕಾಜಲ್ ದಾಮಿನಿ ಮ್ಯಾಮ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೆ ಸಿ ಡಿ ಪಿನಲ್ಲಿ ಸ್ಕೋರ್ ಜಾಸ್ತಿ ಆಗಬೇಕು, ಮ್ಯಾಥ್ಸಲ್ಲೆಲ್ಲ ಸ್ಕೋರ್ ಜಾಸ್ತಿ ಆಗಬೇಕು ಅಂತ ಅಂದರೆ ಇವ್ರ ಕ್ಲಾಸಸ್ನ ಫಾಲೋ ಮಾಡಿ. ಇವರು ಟ್ರಿಕ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್ ಡಿವೈಡ್ ದ ಸಬ್ಜೆಕ್ಟ್ ಅಂದರೆ ಫ್ರೆಂಡ್ಸ್ 5 ಸಬ್ಜೆಕ್ಟ್ ಇರುತ್ತೆ. ಸೊ ನಮಗೆ ಒಂದೇ ಸಬ್ಜೆಕ್ಟ್ ನೀವು ಎಕ್ಸಾಮ್ ಬರೋವರೆಗೂ ಒಂದೇ ಸಬ್ಜೆಕ್ಟ್ ನೀವು ಓದೋದಲ್ಲ. ನಮಗೆ ಕನ್ವೀನಿಯನ್ಸ್, ನಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರುತ್ತೆ, ಫಸ್ಟ್ ಯಾವ ಸಬ್ಜೆಕ್ಟಲ್ಲಿ ನಾವು ವೀಕ್ ಇರೋ ಸಬ್ಜೆಕ್ಟ್ನ ಪಿಕ್ ಮಾಡಿ. ಸೊ ವೀಕ್ ಇರೋ ಸಬ್ಜೆಕ್ಟ್ ಪಿಕ್ ಮಾಡಿ, ಸೊ ಆ ಒಂದು ಸಬ್ಜೆಕ್ಟ್ಗೆ ಜಾಸ್ತಿ ಫೋಕಸ್ ಮಾಡಿ. ಅದಾದಮೇಲೆ ರಿಮೈನಿಂಗ್ ಸಬ್ಜೆಕ್ಟ್ನ ಆಲ್ಟರ್ನೇಟಿವ್ ಆಗಿ ಓದ್ತಾ ಹೋಗಿ. ಡೋಂಟ್ ವೇಟ್ ಫಾರ್ ರಿಲೀಸ್ ನೋಟಿಫಿಕೇಷನ್ಸ್ ಟು ಸ್ಟಡಿ. ಫ್ರೆಂಡ್ಸ್, ಯಾವುದೇ ಒಂದು ಎಕ್ಸಾಮ್ನ ನೋಟಿಫಿಕೇಷನ್ ಆದಾಗ ಓದ್ತೀವಿ ಅಂತ ಅಂದರೆ ಎಕ್ಸಾಮ್ನ ಕಂಪ್ಲೀಟಾಗಿ ನಮಗೆ ಸಿಲೆಬಸ್ನ ಕವರ್ ಮಾಡೋಕ್ಕೆ ಟೈಮ್ ಆಗೋಲ್ಲ. ಯಾವುದೇ ಒಂದು ಎಕ್ಸಾಮ್ ನೋಟಿಫಿಕೇಷನ್ ಆಗಿ 3 ತಿಂಗಳು ಅಥವಾ 2 ಮಂತಿಗೆ
ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ, ನಮಗೆ ಸಾಲಲ್ಲ ಆ್ಯಂಡ್ ಸ್ಕೋರ್ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಕ್ವಾಲಿಫೈ ಮಾಡೋಕ್ಕೂ ಆಗಲ್ಲ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ನಮಗೆ ಸ್ಟ್ರೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಎಕ್ಸಾಮ್ ಆದರೂ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿ. ಇಫ್ ಯು ಸ್ಕೋರ್ ಐ ಇನ್ ಟೆಟ್ ಎಕ್ಸಾಮ್ ಯು ಮಸ್ಟ್ ಸ್ಕೋರ್ ಐ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜ್. ಫ್ರೆಂಡ್ಸ್, ನಾವು ಮಾಡೋ ಕಾಮನ್ ಮಿಸ್ಟೇಕ್ ಏನು ಮಾಡಿಬಿಡ್ತೀವಿ ಅಂದರೆ ನಮ್ಮ ಸಬ್ಜೆಕ್ಟ್ನ ನಾವು ಚೆನ್ನಾಗಿ ಓದ್ಕೊಬಿಡ್ತೀವಿ. ಅಯ್ಯೋ ಕನ್ನಡ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲೀಷ್ ಈಗೋ ಬರೆದ್ರಾಯ್ತು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಲ್ಯಾಂಗ್ವೇಜ್ ಸ್ಕೋರ್ ಕಮ್ಮಿ ಆದಂಗೆ ಲ್ಯಾಂಗ್ವೇಜ್ ಸ್ಕೋರು ಚೆನ್ನಾಗಿದ್ರೆ ಮಾತ್ರ ನಮ್ಮದು ಟಿ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಲ್ಯಾಂಗ್ವೇಜ್ ಸ್ಕೋರ್ ಒಂಥರ ಪಿಲ್ಲರ್ ಇದ್ದಂಗೆ. ಯಾವ ರೀತಿ ಅಂತ ಅಂದರೆ ನಾವು ಲ್ಯಾಂಗ್ವೇಜಲ್ಲಿ 25, 30, 25 ಮೇಲೆ ಕ್ರಾಸ್ ಮಾಡಿದಾಗ ಟಿಲಿ 100 ಮೇಲೆ ಕ್ರಾಸ್ ಆಗುತ್ತೆ. ಇನ್ ಕೇಸ್ ಯಾವಾಗ ಅಂತ ಅಂದರೆ ನಾವು ಅದರ್ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ಮಾಡಿದಾಗ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಸ್ಕೋರ್ ಇದ್ದಾಗ 100 ಮೇಲೆ ಸ್ಕೋರ್ ಆಗುತ್ತೆ. ಅದೇ ಇಫ್ ಲ್ಯಾಂಗ್ವೇಜೇ ಚೆನ್ನಾಗಿ ಮಾಡಿಲ್ಲ 20 ಒಳಗಡೆ ಇದೆ ಅಂತ ಅಂದರೆ ಸಮ್ ಟೈಮ್ ಏನಾಗುತ್ತೆ ಅಂತ ಅಂದರೆ ಟಿ ಕ್ವಾಲಿಫೈ ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟು. ಲ್ಯಾಂಗ್ವೇಜ್ನ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಹೌ ಟು ಸ್ಕೋರ್ ಮೋರ್ ಇನ್ ಟಿಲಿ ಯಾವ ರೀತಿ ನಾವು ಸ್ಕೋರ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತಂದರೆ ಫಸ್ಟು ರೀಡ್ ಮಾಡಬೇಕು. ರೀಡ್ ಅಂದರೆ ಸುಮ್ಮನೆ ರೀಡ್ ಮಾಡೋದಲ್ಲ, ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರೀಡ್ ಮಾಡಬೇಕು. ಅದಾದ ನಂತರ ಮೇಕಿಂಗ್ ಓನ್ ನೋಟ್ಸ್. ನಮಗೆ ಜಾಸ್ತಿ ಸ್ಕೋರ್ ಮಾಡಬೇಕು ಅಂದರೆ ನಮ್ಮದೇ ಆದ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾವತ್ತಿದ್ರೂ ನಾವು ನಮ್ಮ ನೋಟ್ಸ್ ಏನಿರುತ್ತೆ ಅದು ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೆಚ್ಚು ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೇಕಿಂಗ್ ಕೀ ಪಾಯಿಂಟ್ಸ್, ಎಲ್ಲೆಲ್ಲಿ ಕಷ್ಟ ಆಗುತ್ತೆ ನಮಗೆ ಕಾನ್ಸೆಪ್ಟ್ ಕಷ್ಟ ಇದ್ದಾಗ ಸೊ ಅದನ್ನು ನಾವು ನೆನ್ಪಿಟ್ಕೊಳ್ಳೋಕ್ಕೆ ಕೀ ಪಾಯಿಂಟ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಪ್ರಾಕ್ಟೀಸ್ ವಿತ್ ರೈಟಿಂಗ್. ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಬರೆಯೋದಕ್ಕೆ ಲೇಸಿನೆಸ್. ಅದು ಯಾರು ಬರೀತಾರೆ ಅಂತ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ. ಆ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದರೆ ಅದೇನಾಗುತ್ತೆ, ಅಷ್ಟೊಂದು ನೆನಪರಲ್ಲಿರಲ್ಲ, ಯಾವ ಆಗೋಗುತ್ತೆ. ಸೊ ನಾವು ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹ್ಯಾಂಡ್ಗೂ ಬ್ರೈನ್ಗೂ ಕನೆಕ್ಟ್ ಇರುತ್ತೆ. ಎಷ್ಟು ಬರಿತೀವಿ ಅಷ್ಟು ನಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬರೀತಾ ಇರಿ. ಕಾನ್ಸೆಪ್ಟು ತುಂಬ ನೆನ್ಪುಳಿಬೇಕು ಅಂದರೆ ರೈಟಿಂಗ್. ನೆಕ್ಸ್ಟ್ ರಿವಿಷನ್ ಆ್ಯಂಡ್ ರಿಕಾಲ್. ಎಷ್ಟು ರಿವಿಷನ್ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಕಾನ್ಸೆಪ್ಟು, ನಾವು ಓದಿರೋವಂಥ ಕಾನ್ಸೆಪ್ಟು ನಮ್ಮ ಮೈಂಡಲ್ಲಿ ಇರುತ್ತೆ. ನಾವು ರಿವಿಷನ್ನೇ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಎಷ್ಟು 2 ತಿಂಗಳಿಂದ ಓದಿ ಎಕ್ಸಾಮ್ ಹಿಂದಿನ ದಿನ ರಿವಿಷನ್ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ಅಷ್ಟು ಎಕ್ಸಾಮ್ನ ಅಷ್ಟು ಸಕ್ಸಸ್ ಆಗಿ ಬರೆಯೋಕ್ಕಾಗಲ್ಲ ಆ್ಯಂಡ್ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸೊ ರಿವಿಷನ್ ಮಾಡಿ ಆ್ಯಂಡ್ ಅವಾಗವಾಗ ಕಾನ್ಸೆಪ್ಟ್ಗಳನ್ನ ಡಿಫಿಕಲ್ಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನ ರಿಕಾಲ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ದೇರ್ ಈಸ್ ಎನಿ ಲಿಮಿಟ್ ಟು ಅಟೆಂಡ್ ಟಿ? ಫ್ರೆಂಡ್ಸ್, ಟಿ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಏನಾದರೂ ಲಿಮಿಟ್ ಇದೆಯಾ? ಇಲ್ಲ, ನೋ ಲಿಮಿಟ್ಸ್. ಯಾವುದೇ ಒಂದು ಲಿಮಿಟ್ಸ್ ಇಲ್ಲ. ಇಫ್ ಯು ವಿಶ್ ಟು ಇನ್ಕ್ರೀಸ್ ಯುವರ್ ಸ್ಕೋರ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್ ಮೆನಿ ಟೈಮ್ಸ್. ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದರೆ ನೀವು ಎಷ್ಟು ಸಲನಾರು ಟಿ ಬರಿಬೋದು. ಟೆಟ್ ಆಗಿರ್ಬೋದು, ಟೆಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ವ್ಯಾಲಿಡಿಟಿ. ಟಿ ಸರ್ಟಿಫಿಕೇಟ್ಗೆ ಎಷ್ಟು ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂದರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಮುಂಚೆ ಎಲ್ಲ 7 ಇಯರ್ಸ್ ವ್ಯಾಲಿಡಿಟಿ ಕೊಡ್ತಾಯಿದ್ರು. ಸೊ ಅವಾಗ ಏನಾಗ್ತಿತ್ತು ಅಂತ ಅಂದರೆ ಮತ್ತೆ 7 ಇಯರ್ಸ್ ಎಕ್ಸ್ಟೆಂಡ್ ಆಗಬೇಕು ಅಂದರೆ ಪುನಃ ಬರೆದು ನಾವು ಎಕ್ಸಾಮ್ನ ಪಾಸ್ ಮಾಡಿಕೊಂಡು 7 ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಟೆಟ್ ಆಗಿರ್ಬೋದು, ಕರ್ನಾಟಕ ಟಿ ಆಗಿರ್ಬೋದು, ಸೆಂಟ್ರಲ್ ಟಿ ಆಗಿರ್ಬೋದು ಲೈಫ್ ಟೈಮ್ ಮಾಡಿದ್ದಾರೆ. ಸೊ ಇದೊಂದು ಎಲ್ಲ ಸ್ಟೂಡೆಂಟ್ಗೂ ಒಂದು ಬೆನಿಫಿಟ್. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಆಲ್.